ಒಂದೇ ರಸ್ತೆಗೆ ಇಬ್ಬರು ಶಾಸಕರು, ರಸ್ತೆಗಿಲ್ಲ ಡಾಂಬಾರ್, ಒಳಚರಂಡಿ, ಪಾದಾಚಾರಿ ಮಾರ್ಗ. ಅರ್ಧ ರಸ್ತೆಗೆ ಒಬ್ಬರು ಶಾಸಕರು, ಇನ್ನರ್ಧ ರಸ್ತೆಗೆ ಮತ್ತೊಬ್ಬರು ಶಾಸಕರು. ಹೀಗಾಗಿ ಕಳೆದ 2 ದಶಕಗಳಿಂದ ರಸ್ತೆಗೆ ಡಾಂಬರ್ ಭಾಗ್ಯ ಇಲ್ಲ. ಎಲ್ಲಿ ಏನು ಸಮಸ್ಯೆ ನೀವೇ ನೋಡಿ. ದೃಶ್ಯ 1, ಸಂಪೂರ್ಣ ಹದಗೆಟ್ಟಿರುವ ರಸ್ತೆ. ದೃಶ್ಯ 2, ಜೀವ ಕೈಯಲ್ಲಿ ಹಿಡಿದು ವಾಹನ ಸವಾರರ ಸಂಚಾರ. ದೃಶ್ಯ 3, ಜನಪ್ರತಿನಿಧಿಗಳ ವಿರುದ್ಧ ಸ್ಥಳೀಯರ ಆಕ್ರೋಶ. ಮೋರಿ ಕೂಡ ಮಾಡಿಲ್ಲ, ರೋಡ್ ಬಿಡಿ. ಅವ್ರಿಗೆ ಬತ್ತೀವಿ ಆಯ್ತದೆ ಅಂತ ಹೇಳ್ತಾರೆ, ಯಾರು ಬಂದು ಹಾಕಿಲ್ಲ. ಓಡಾಡಕ್ಕಂದು ಆಗೋದೇ ಇಲ್ಲ. ಇದು ಯಾವುದೋ ಕುಗ್ರಾಮದ ರಸ್ತೆಯಲ್ಲ, ಐಟಿ ಸಿಟಿ, ಹೈಟೆಕ್ ಸಿಟಿ ಬೆಂಗಳೂರಿನ ಪ್ರಮುಖ ಏರಿಯಾದ ರಸ್ತೆ. ಅಷ್ಟಕ್ಕೂ ಇದೊಂದು ರಸ್ತೆಗೆ ಇಬ್ಬರು ಶಾಸಕರಿದ್ದಾರೆ. ಆದರೆ ಕಳೆದ 2 ದಶಕಗಳಿಂದ ಡಾಂಬರ್, ಒಳಚರಂಡಿ ಸೇರಿ ಅಭಿವೃದ್ಧಿ ಭಾಗ್ಯವೇ ಸಿಕ್ಕಿಲ್ಲ. ಸ್ಥಳೀಯ ನಿವಾಸಿಗಳು ಇಬ್ಬರು ಶಾಸಕರ ಬಳಿ ಅಲೆದಾಡಿ ಸುಸ್ತಾಗಿದ್ದಾರೆ. ಬೆಂಗಳೂರಿನ ಸುಂಕದಕಟ್ಟೆ ಸಮೀಪ ಇರುವ ಮಾರ್ಕಂಡೇಶ್ವರ ನಗರದ ನಿವಾಸಿಗಳ ಗೋಳಿನ ಕಥೆ ಇದು. ಹಲವು ಭಾಗಗಳಿಗೆ ಸಂಪರ್ಕ ಕಲ್ಪಿಸುವ ಇಲ್ಲಿನ ರಸ್ತೆಗೆ ಅಭಿವೃದ್ಧಿ ಭಾಗ್ಯವೇ ದೊರಕಿಲ್ಲ. ಅರ್ಧ ರಸ್ತೆ ದಾಸರಹಳ್ಳಿಗೆ ಸೇರಿದ್ರೆ ಅರ್ಧ ರಸ್ತೆ ಆರ್ಆರ್ ನಗರಕ್ಕೆ ಸೇರುತ್ತೆ. ಈ ಸಮಸ್ಯೆಯಿಂದ ಇದು ನಮ್ಮ ಕ್ಷೇತ್ರ ಅಲ್ಲ ಅಂತ ಇಬ್ಬರು ಶಾಸಕರು ಜಾರಿಕೊಳ್ತಿದ್ದಾರೆ. ಒಂದು 5 ವರ್ಷ ಆಯ್ತು ಮನೆ ಕಟ್ಟಕ್ಕೆ ಅಂತ ಬಂದವ್ರು. ನಾವಿಲ್ಲಿ ಬಂದು ಮನೆ ಕಟ್ಟೋಣ, ಧಾರವಾಡ ಆಗುತ್ತೆ ಅಂತ ಸೈಟ್ ತಗೊಂಡಾಗಿಂದನೂ ಒಂದು ಮನೇನೂ ಆಗಿಲ್ಲ, ಒಂದು ಧಾರವಾಡ ಆಗಿಲ್ಲ. ಮನೆಗಳಾಕು ಕೂಡ ಮನೆ ಕಟ್ಕೊಂಡ್ಬರ್ಕು ಹಿಂದೆ ಮುಂದೆ ನೋಡ್ತಾವೆ ಜನ. ಈ ಮಳೆ ಬಂದರೆ ನಾವು ಓಡಾಡಂಗಿಲ್ಲ, ಗಾಡಿ ನೆನೆಸ್ಬಿಟ್ಟು ನಡ್ಕೊಂಡು ಹೋಗ್ಬೇಕಷ್ಟೇ. ಗಾಡಿ ಕಾರು ಎತ್ತಕ್ಕೆ ಆಗಲ್ಲ. ಎಷ್ಟು ಎಲ್ಲಿಂದ ಎಲ್ಲ ಮಣ್ಣುಗಳೆಲ್ಲ ಹೊಡ್ಸ್ಕೊಂಡು ಎಲ್ಲ ರೋಡ್ಗಳಿಗೂ ಮಣ್ಣು ಹೊಡ್ಸೋದು, ಮಳೆ ಬಂದ ಕೊಚ್ಕೊಂಡು ಹೋಗೋದು, ತಿರ್ಗಿ ಅದೇ ಬರೀ ಕಲ್ಕಲ್ಲ ಮೇಲೆ ಓಡಾಡೋದಂಗೆ ಆಗೈತೆ. ಇನ್ನು ಮೇಲ್ಭಾಗದಿಂದ ಹರಿದು ಬರುವ ಮಳೆ ನೀರು ಹೋಗಲು ಚರಂಡಿ ವ್ಯವಸ್ಥೆ ಇಲ್ಲದಿರುವುದೇ ಈ ಅವಾಂತರಕ್ಕೆ ಕಾರಣವಾಗಿದೆ. ಇನ್ನು ಈ ರಸ್ತೆಯಲ್ಲಿ ನಿತ್ಯ ನೂರಾರು ವಾಹನಗಳು ಸಂಚರಿಸುತ್ತವೆ. ದಿನಕ್ಕೆ 1-2 ಗಾಡಿ ಬೀಳೋದಂತೂ ಕಾಮನ್ ಆಗಿದೆ ಅಂತಾರೆ ಇಲ್ಲಿನ ಸ್ಥಳೀಯರು. ಇಲ್ಲಿ ಗಾಡಿಗಳು ಓಡಾಡಕ್ಕಾಗಲ್ಲ, ಮಳೆ ಇಳೆ ಬಂದ್ರೆ ಗಾಡಿಗಳೆಲ್ಲ ಬಿದ್ದೋಗ್ಬಿಡುತ್ತೆ. 2 ವೀಲರ್ ಸಹ ಓಡಾಡ್ಸಕ್ಕಾಗಲ್ಲ. ಇದೇ ಪ್ರಾಬ್ಲಮ್ ಐತೆ. ಎಲ್ಲ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಒಂದು ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದಾರೆ ಹೊರತು ಮಾಡೋರು ಯಾರೂ ಇಲ್ಲ. ಈಗ ಫುಲ್ ಮೊನ್ನೆ ಮಳೆ ಬಂದಿದ್ದಕ್ಕೆ ಏನು ಓಡಾಡಕ್ಕೆ ಆಗಲ್ಲ. ಇನ್ನು ಚುನಾವಣೆ ವೇಳೆಯೂ ವೋಟ್ ಕೇಳಲು ಯಾರೂ ಬಂದಿಲ್ಲ. ಹೆಸರಿಗೆ ಈ ಏರಿಯಾ 2 ಕ್ಷೇತ್ರಕ್ಕೆ ಒಳಪಟ್ಟರೂ ಕೂಡ ಅಭಿವೃದ್ಧಿ ಮಾತ್ರ ಮರೀಚಿಕೆಯಾಗಿದೆ. ಇತ ಅಧಿಕಾರಿಗಳು ಕೂಡ ಒಮ್ಮೆಯೂ ಈ ಕಡೆ ಬರಲ್ಲ ಅಂತ ಸ್ಥಳೀಯರು ಕಿಡಿಕಾರಿದ್ದಾರೆ. ರಂಜನ್ ಶಿರ್ಲಾಲ್, ನ್ಯೂಸ್ 18. ಇಂದು ಬೆಳಗಿನ ಜಾವ 4:30 ಸುಮಾರಿಗೆ ಬನಶಂಕರಿಯ ಮೊದಲ ಹಂತದ ಬ್ರಹ್ಮ ಚೈತನ್ಯ ಮಂದಿರದ ಬಳಿ ಏಕಾಏಕಿ ಬೃಹತ್ ಮರವೊಂದು ಬುಡ ಸಮೇತ ನೆಲಕ್ಕೆ ಉರುಳಿದೆ. ಇದರಿಂದ ಅಕ್ಕಪಕ್ಕದಲ್ಲಿ ನಿಲ್ಲಿಸಿದ್ದ 3 ಗಾಡಿಗಳು ಸಂಪೂರ್ಣ ಹಾನಿಯಾಗಿದೆ. ಇನ್ನು ಮರದ ಕೊಂಬೆ ಪಕ್ಕದಲ್ಲೇ ಇದ್ದ ವಿದ್ಯುತ್ ತಂತಿ ಮೇಲೆ ಬಿದ್ದಿದೆ. ಹೀಗಾಗಿ ವಿದ್ಯುತ್ ಕಂಬ ಕೂಡ ಧರೆಗೆ ಉರುಳಿದೆ. ಆದರೆ ಬೆಳಗಿನ ಜಾವ ಆದ ಕಾರಣ ಅದೃಷ್ಟವಶಾತ್ ಯಾವುದೇ ಅನಾಹುತವಾಗಿಲ್ಲ. ಇನ್ನು ಸ್ಥಳೀಯರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿದ್ದಾರೆ. ತಡವಾಗಿ ಸ್ಥಳಕ್ಕೆ ಬಂದ ಬಿಬಿಎಂಪಿ ಅರಣ್ಯ ವಿಭಾಗದ ಅಧಿಕಾರಿಗಳು ಮರ ತೆರವು ಕಾರ್ಯಾಚರಣೆ ಮಾಡಿದ್ರು. ಬೆಸ್ಕಾಂ ಸಿಬ್ಬಂದಿ ಮಧ್ಯಾಹ್ನದ ವೇಳೆಗೆ ಬಂದು ನೆಲಕ್ಕೆ ಬಿದ್ದ ಕಂಬವನ್ನ ತೆರವು ಮಾಡಿ ಹೊಸ ಕಂಬ ಹಾಕಿದ್ರು. ರಿಪೇರಿ ಆಗುವವರೆಗೂ ಕರೆಂಟ್ ಇಲ್ಲದೆ ಸ್ಥಳೀಯ ನಿವಾಸಿಗಳು ಪರದಾಟವನ್ನ ಅನುಭವಿಸಿದ್ರು.